ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಮ ಒಬ್ಬನೇ ದೇವರ, ನಮ್ಮೂರಲ್ಲಿ ಅನೇಕ ದೇವರುಗಳಿವೆ. ಕಾಳವ್ವ, ಹನುಮಂತ, ದುರ್ಗವ್ವ ದೇವರುಗಳು ದೇವರಲ್ವಾ? ಚರ್ಚೆಗೆ ಗ್ರಾಸವಾಯಿತು ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ. ರಾಮ ವಿರೋಧಿ ಅನ್ನೋ ಬಿಜೆಪಿ ಆರೋಪಕ್ಕೆ ಸಿಎಂಗೆ ಸಿಕ್ತು ಹೊಸ ಅಸ್ತ್ರ. ಸಿದ್ದರಾಮಯ್ಯ ವೈಯಕ್ತಿಕವಾಗಿ ರಾಮನ ಭಕ್ತ ಅಂದ್ರು ದೇವೇಗೌಡರು. ಮಾಜಿ ಪ್ರಧಾನಿಯ ಹೇಳಿಕೆಯ ಲಾಭ ಪಡೆಯೋದಕ್ಕೆ ಮುಂದಾದ್ರು ಸಿದ್ದರಾಮಯ್ಯ. ರಾಮ ಮಂದಿರ ಉದ್ಘಾಟನೆಗೆ ತಯಾರಿ. ಅಯೋಧ್ಯೆಗೆ ಬಂತು ವಿಶ್ವದ ಅತಿ ಉದ್ದನೆಯ ಅಗರಬತ್ತಿ. 3400 ಕೆಜಿ ತೂಕ, 108 ಅಡಿ ಇದರ ವಿಶೇಷತೆ. ರಾಮನೂರಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಎಂದು ವಿಶೇಷ ಕ್ಷೀರಾಭಿಷೇಕ. ಕರಸೇವಕಪುರದಲ್ಲಿನ ಗೋವುಗರ ಹಾಲಿನಿಂದಲೇ ಮಜ್ಜನ. ಗಂಗಾ ಹೆಸರಿನ ಗೋಶಾಲೆಯಿಂದ ಹಾಲು ಸಮರ್ಪಣೆ. ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಗೆ ಯಾವುದೇ ಗ್ಯಾರಂಟಿ ಇಲ್ಲ. ಕರ್ನಾಟಕವನ್ನ ಕಾಂಗ್ರೆಸ್ ತಾಲಿಬಾನ್ ಆಗಿ ಮಾಡ್ತಾ ಇದೆಯಾ? ಬೆಳಗಾವಿ, ಹಾವೇರಿ ಕೇಸ್ ಉಲ್ಲೇಖಿಸಿ ಬಿಜೆಪಿ ಟ್ವೀಟ್. ಗೃಹಲಕ್ಷ್ಮಿಯರಿಗೆ ಇಂತಹ ಭಾಗ್ಯನ ಅಂತ ಪ್ರಶ್ನೆ. ತಾಯಿಯಿಂದಲೇ ಮಗುವಿನ ಹತ್ಯೆ ಪ್ರಕರಣದ ತನಿಖೆ ಚುರುಕು. ಟಿಶ್ಯೂ ಪೇಪರ್ನಲ್ಲಿ ಗಂಡನ ಬಗ್ಗೆ ಬರೆದಿದ್ದ ಸೂಚನಾ ಸೇಠ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ ಪೊಲೀಸರು. ಎಚ್ಎಸ್ಆರ್ ಲೇಔಟ್ ನಿವಾಸಿ ವೆಂಕಟರಮಣ ಸಾವು ಕೇಸಿಗೆ ಟ್ವಿಸ್ಟ್. ಪ್ರಿಯಕರನೊಂದಿಗೆ ಸೇರಿ ಕೊಲೆ ಮಾಡಿ ಹೃದಯಾಘಾತ ಅಂತ ಬಿಂಬಿಸಿದ ಪತ್ನಿ. ಪೊಲೀಸರಿಂದ ಆರೋಪಿಗಳ ಬಂಧನ. ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣ. ಪೊಲೀಸರ ಎಫ್ಐಆರ್ ಮತ್ತು ನಟರ ಹೇಳಿಕೆಗಳಲ್ಲಿ ಗೊಂದಲ. ದಾಳಿ ಮಾಡಿದ್ದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖ. ಯಾರೂ ದಾಳಿ ಮಾಡಿಲ್ಲ ಅಂದ್ರು ಸೆಲೆಬ್ರಿಟಿಗಳು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೂತು ಆತ್ಮಾಹುತಿ ದಾಳಿಗೆ ಸಂಚು. 8 ಮಂದಿ ಶಂಕಿತ ಉಗ್ರರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ ಎನ್ಐಎ. ಇನ್ನೂ 2 ಉಗ್ರರು ತಲೆಮರೆಸಿಕೊಂಡಿರುವುದಾಗಿ ಉಲ್ಲೇಖ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಹೈರಾಣಾದ ಜನ. ತುರ್ತು ಸೇವೆ ನೀಡೋ ಆಂಬ್ಯುಲೆನ್ಸ್ ಓಡಾಟವು ಕಷ್ಟ. ಹಾಸ್ಪಿಟಲ್ ಸೇರೋ ವೇಳೆಗಾಗಲೇ ರೋಗಿ ಜೀವ ಹೋಗೋದು ಸ್ಥಿತಿ. ಮಂಕುಬೂದಿ ಸ್ವಾಮೀಜಿ ಪ್ರಕರಣ ಭೇದಿಸಿದ ಕೊಡಗು ಪೊಲೀಸರು. ಜಾಡು ಹಿಡಿದ ಪೊಲೀಸರಿಗೆ ಕೊನೆಗೂ ಸಿಕ್ತು ಸ್ವಾಮೀಜಿಯ ಮನೆ. ತಮ್ಮಣ್ಣನೇ 51,000 ಎಗರಿಸಿದ ಆರೋಪಿ. ಆತನಿಗಾಗಿ ತಲಾಶ್ ಶುರು. ಮಂಜು ಕವಿದ ಹಿನ್ನೆಲೆ ನಿಯಂತ್ರಣ ತಪ್ಪಿ ಟಿಪ್ಪರ್ ಲಾರಿ ಪಲ್ಟಿ. 1000 ಅಡಿ ಆಳಕ್ಕೆ ಬಿದ್ದ ಟಿಪ್ಪರ್. ಅದೃಷ್ಟವಶಾತ್ ಚಾಲಕ ಬಚಾವ್. ಪ್ರಪಾತಕ್ಕಿಳಿದು ಬಣಕಲ್ ಪೊಲೀಸರಿಂದ ಶೋಧ ಕಾರ್ಯ. ನಿಖಿಲ್ ಕುಮಾರಸ್ವಾಮಿ ರಥಯಾತ್ರೆಗೆ ಮುಹೂರ್ತ ಫಿಕ್ಸ್. ಜನವರಿ 17ರಂದು ಅಂಜನಾದ್ರಿ ಬೆಟ್ಟದಿಂದ ರಥಯಾತ್ರೆ ಆರಂಭ. ತುಮಕೂರು, ರಾಮನಗರಕ್ಕೂ ಹೋಗಿ ಮಣ್ಣು ನೀರು ಸಂಗ್ರಹ. ಜನವರಿ 21ಕ್ಕೆ ಅಯೋಧ್ಯೆಗೆ ರವಾನೆ. ಕಾಂಗ್ರೆಸ್ ಪಾಳೆಯದಲ್ಲಿ ತಾರಕಕ್ಕೇರಿದ 3 ಡಿಸಿಎಂ ಚರ್ಚೆ. ಮಾತನಾಡ್ತಾ ಇರೋರಿಗೆ ಎಂಪಿ ಚುನಾವಣೆಯ ಟಾಸ್ಕ್ ಕೊಡಬೇಕು. ಸ್ವಪಕ್ಷೀಯ ಸಚಿವರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಟಾಂಗ್. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಕಣಕ್ಕಿಳಿಯೋ ಸಾಧ್ಯತೆ. ಚಲುವರಾಯಸ್ವಾಮಿ ಬದಲಾಗಿ ಸುಮಲತಾ ಕಣಕ್ಕಿಳಿಸಲು ಕಾಂಗ್ರೆಸ್ ಪ್ಲಾನ್. ಈ ಬಾರಿಯೂ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗತ್ತಾ ಸಕ್ಕರೆ ನಾಡು? ಲೋಕಸಭಾ ಚುನಾವಣೆಗೆ ಸಮೀಕ್ಷೆಯ ಮೊರೆ ಹೋದ ಕಾಂಗ್ರೆಸ್. 4 ತಂಡಗಳಿಂದ 2 ಹಂತದಲ್ಲಿ ಸರ್ವೆ ಕಂಪ್ಲೀಟ್. 3ನೇ ಸರ್ವೆ ನಡೆಸಿ ಅಭ್ಯರ್ಥಿಗಳ ಫೈನಲ್ಗೆ ಪ್ಲಾನ್. ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗೋ ಸಾಧ್ಯತೆ. ಹೊಸ ಆಫರ್ ಪವರ್ ಸೆಂಟರ್ ಆಗಿ ಬದಲಾಯಿತು ದಳಪತಿ ಮನೆ. ಲೋಕಸಭಾ ಟಿಕೆಟ್ಗಾಗಿ ಬಿಜೆಪಿ ನಾಯಕರಿಂದ
ಎಚ್ಡಿಕೆ ಜೊತೆ ಮಾತುಕತೆ. ರಾತ್ರೋರಾತ್ರಿ ವಿದ್ಯುತ್ ಕಂಬದ ಸಪೋರ್ಟಿಂಗ್ ಕಂಬಿಗಳ ಕಳವು. ಹೈವೇ ಮೇಲೆ ಬೀಳೋ ಹಂತದಲ್ಲಿದೆ 100 ಕರೆಂಟ್ ಕಂಬಗಳು. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ದಶಪಥ ಹೆದ್ದಾರಿಯ ಡೇಂಜರಸ್ ಸ್ಪಾಟ್ಗಳು ಬಯಲು. ಮೈಸೂರಿನ ಕಬಿನಿ ಹಿನ್ನೀರಲ್ಲಿ ಹುಲಿಗಳ ದರ್ಶನ. ವೀಕೆಂಡ್ ಮಸ್ತಿಗೆ ಹೋದವರ ಕಣ್ಣಿಗೆ ಹಬ್ಬ. ಕಾಕನಕೋಟೆ ಅಭಯಾರಣ್ಯದಲ್ಲಿ ರಸ್ತೆ ದಾಟುವಾಗ ಕ್ಯಾಮರಾಗೆ ಸೆರೆ ಸಿಕ್ಕ ಹುಲಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.